ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ನಿನ್ನೆ ಬೆಳಗಿನ ಜಾವ ಒಂದು ಆತಂಕಕಾರಿ ಘಟನೆ ಜರುಗಿದೆ. ಸೊ 3 ಜನ ಅಕ್ಕ ತಂಗಿಯರು ಒಬ್ಬರಾದ್ಮೇಲೊಬ್ಬರು 9ನೇ ಫ್ಲೋರ್ ಅಪಾರ್ಟ್ಮೆಂಟಿಂದ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ಎಂಥ ಒಂದು ದುರಂತ ಘಟನೆ ಅಂದರೆ ಸ್ನೇಹಿತರೆ, ಸೊ ಇವರು ಮಕ್ಕಳುಗಳು ಮೊಬೈಲಿನ ಗೇಮ್ಸಿಗೆ ವ್ಯಸನರಾಗಿದ್ದರು, ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ರು. ಸೊ ಈ ಕಾರಣದಿಂದ ಇವರು ಸಾವನ್ನಪ್ಪಿದ್ದಾರೆ. ಡೆಲ್ಲಿಯ ಗಾಜಿಯಾಬಾದ್ ಔಟ್ಸ್ಕಟ್ಸಲ್ಲಿ ಈ ಘಟನೆ ನೆನ್ನೆ ನಡೆದಿರೋ ಅಂಥದ್ದು. ಸೊ ಈ ಕುರಿತು ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದು ಪೋಷಕರು, ಶಿಕ್ಷಕರು ಎಲ್ಲರೂ ಒಂದು ಕ್ಷಣ, ಒಂದು ಬ್ರೇಕ್, ತಮ್ಮ ದಿನನಿತ್ಯದ ಜೀವನದಿಂದ ಒಂದು ಬ್ರೇಕ್ ತಗೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಅವ್ರ ಮನೆಯಲ್ಲೂ ಕೂಡ ಈ ಥರ ಅಡಿಕ್ಟ್ ಆಗಿರೋ ಮಕ್ಕಳುಗಳು ಇರ್ಬೋದು. ಅವರನ್ನು ಹೊರಗಡೆ ತರೋದಕ್ಕೆ ಇದು ಸರಿಯಾದ ಸಮಯ ಅಂತ ನಾನು ಭಾವಿಸ್ತಿರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಈ 3 ಜನ ಸಹೋದರಿಯರು ಏನಿದ್ರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ತಂದೆ ಚೇತನ್ ಅಂತ ಅಂದ್ಬಿಟ್ಟು, ಅವ್ರಿಗೆ 2 ಹೆಂಡ್ತಿದಿರು. ಮೊದಲನೇ ಹೆಂಡ್ತಿ ಮಕ್ಕಳಿಲ್ಲ ಅಂತ ಮತ್ತೆ 4ನೇ ಮದುವೆ ಆಗಿರ್ತಾರೆ. ಸೊ ಅವರಿಗೆ 3 ಮಕ್ಕಳು, ಮತ್ತು ಮೊದಲನೇ ಹೆಂಡ್ತಿಗೂ ಕೂಡ 2 ಮಕ್ಕಳು. ಇವರಿಬ್ಬರ 3 ಜನ ಮಕ್ಕಳುಗಳು. ಅವ್ರ ಏಜ್ ನೋಡಿ, ಪಾಕಿ ಅಂತ 12 ವರ್ಷ, ಪ್ರಾಚಿ ಅಂತ 14 ವರ್ಷ, ವಿಚಿಕಾ ಅಂತ 16 ವರ್ಷ. ಇವರು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ರಂತೆ. ಒಟ್ಟಿಗೆ ತಿಂಡಿ ತಿನ್ನೋದು, ಒಟ್ಟಿಗೆ ಸ್ನಾನಕ್ಕೆ ಹೋಗೋದು, ಒಟ್ಟಿಗೆ ರೂಮಲ್ಲಿ ಮಲಗೋದು, ಒಟ್ಟಿಗೆ ಶಾಲೆಗೆ ಹೋಗೋದು, ಏನೇ ಮಾಡಿದ್ರು ಒಟ್ಟಿಗೆ ಅಂತ. ಇತ್ತೀಚೆಗೆ ಇವರು ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಮನೆಯಲ್ಲಿ ಏನು ಮಾಡಿದ್ದಾರೆ, ಮೊಬೈಲ್ಗಳನ್ನ ಕಿತ್ತಿಟ್ಟಿದ್ದಾರೆ. ಸ್ವಲ್ಪ ದಿನಕ್ಕೆ ಅವರು ಒಂದು ಲೆಟ್ರ್ ಬರೆದಿಟ್ಟು, ಪತ್ರದಲ್ಲಿ ಬರೆದಿರುವ ಎಲ್ಲವನ್ನು ಓದಿ, ಏಕೆಂದರೆ ಇದು ಸತ್ಯ, ಅಪ್ಪ ಅಮ್ಮ ನಮ್ಮನ್ನು ಕ್ಷಮಿಸಿ, ಮೊಬೈಲ್ ಗೀಳು ಬಿಡುವಂತೆ ನಮಗೆ ಪದೇ ನೀವು ಬುದ್ಧಿ ಹೇಳುತ್ತಿದ್ದೀವಿ. ಕೊರಿಯನ್ ಸಂಸ್ಕೃತಿ, ಆನ್ಲೈನ್ ಗೇಮ್ಗಳನ್ನು ನಾವು ಎಷ್ಟು ಪ್ರೀತಿಸುತ್ತಿದ್ದೆವು ಎಂಬುದು ನಾವು ನಿಮ್ಮನ್ನು ಬಿಟ್ಟು ಹೋದ ಬಳಿಕ ನಿಮಗೆ ಅರ್ಥವಾಗುತ್ತದೆ ಅನ್ನುವ ಒಂದು ಡೆತ್ ನೋಟನ್ನು ಬರೆದಿಟ್ಬಿಟ್ಟು ಇವರು ಬೆಳಗಿನ ಜಾವ 2 ಗಂಟೆಯಲ್ಲಿ ಮನೆಯಿಂದ ಆಚೆ ಹೋಗಿ ಅಲ್ಲಿಂದ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಅವರು ಎಲ್ಲ ಸ್ಪಾಟ್ ಡೆತ್ ಆಗಿರೋದ್ರಿಂದ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿರೋದು ಎಲ್ಲ ಏನೂ ಪ್ರಯೋಜನ ಆಗಿಲ್ಲ. ಈ ಮೊಬೈಲ್ ಬ್ಯಾನ್ ಆಗಿದ್ದು ಮಕ್ಕಳುಗಳು ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ ಅಂತ ಪೇರೆಂಟ್ಸ್ಗಳು ಏಕಾಏಕಿ ತಮ್ಮ ಮಕ್ಕಳು ಈ ಚಟಕ್ಕೆ ಬಿದ್ದಿದ್ದಾರೆ ಅಂತ ಮೊಬೈಲ್ ಕಿತ್ತಿಕ್ಕೋದು. ಆ ಮಕ್ಕಳುಗಳು ಕೋವಿಡ್-19 ಕರೋನಾ ಟೈಮಿಂದ ಆನ್ಲೈನ್ ಶಿಕ್ಷಣ ಏನು ಶುರುವಾಯಿತು, ಅವಾಗಲಿಂದ ಎಲ್ಲ ಮಕ್ಕಳುಗಳು, ಈ ಪೀಳಿಗೆಯ ಬಹುತೇಕ ಮಕ್ಕಳುಗಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಅಂದರೆ ಎಲ್ಲವನ್ನು ಮೊಬೈಲಲ್ಲೇ ಕಲಿಸುತ್ತೆ, ಸ್ಮಾರ್ಟ್ಫೋನಲ್ಲೇ ಎಲ್ಲ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅವರು ಶಿಕ್ಷಣವನ್ನು ಬಿಟ್ಟು ಅದರಿಂದ ಹೊರತಾಗಿ ಹಲವಾರು ಗೇಮ್ಗಳನ್ನ ಆಡೋದು ಕಲ್ತಿದ್ದಾರೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡೋದು ಕಲ್ತಿದ್ದಾರೆ. ಈ ಒಂದು ಸಾಲಿಗೆ ಈ ಕೊರಿಯನ್ ಸಂಸ್ಕೃತಿ, ಕೊರಿಯನ್ ಆನ್ಲೈನ್ ಗೇಮ್ ಕೂಡ ಸೇರಿಕೊಂಡಿದೆ. ಇವು ಅವರನ್ನು ಮಾನಸಿಕವಾಗಿ ಅವರನ್ನು ಅಡಿಕ್ಷನ್ಗೆ ಒಳಪಡಿಸಿರೋದು ನಿಜವಾಗಿದೆ. ಸೊ ಈ ಒಂದು ಇದನ್ನು ನಾವು ಏನು ಅಂತ ಅನಲೈಸ್ ಮಾಡಬೇಕು ಅಂತ ನೋಡಿದಾಗ, ಮಕ್ಕಳುಗಳಿಗೆ ಸ್ಮಾರ್ಟ್ಫೋನ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಅವರು ಅದನ್ನು ಉಪಯೋಗಿಸ್ಕೊಳ್ಳುವ ಒಂದು ಅವಕಾಶವನ್ನು ಕಲ್ಪಿಸಬೇಕು. ಮನೆಯಲ್ಲಿರೋ ಎಲ್ಲರೂ, ಪೋಷಕರು, ಟೀಚರ್ಗಳು, ಎಲ್ಲ ಕಡೆ ಎಲ್ಲರೂ ಯಾವಾಗಲೂ ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ, ದೊಡ್ಡವರು ಕೂಡ. ಅದು ಮೊದಲು ನಿರ್ಮೂಲನೆ ಆಗಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೊಬೈಲಲ್ಲಿ ಅಡಿಕ್ಷನ್ ಆಗಂಗೆ, ಅಂದರೆ ಅವಶ್ಯಕತೆ ಇರೋಂಗೆ ಅದನ್ನು ಯೂಸ್ ಮಾಡೋಂಗೆ ಇದು ಬಹುಮುಖ್ಯವಾಗಿ ಆಗಬೇಕಿರೋದು. ಈ ಒಂದು ಸ್ಮಾರ್ಟ್ಫೋನ್ ಅವಶ್ಯಕತೆಯ ಬಗ್ಗೆ ಒಂದು ಶಿಕ್ಷಣ ಕೊಡುವ ಒಂದು ರೂಪುರೇಷಣೆ ಕೂಡ ಸಿದ್ಧವಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕೊರಿಯನ್ ಲವ್ ಗೇಮ್ ಅನ್ನುವ ಒಂದು ಗೇಮ್ಗೆ ಈ 3 ಮಕ್ಕಳು ಅಡಿಕ್ಟ್ ಆಗಿದ್ರಂತೆ. ಸೊ ಭಾಳ ಈ ಚರ್ಚೆ ನಡೀತಾ ಇದೆ. ಈ ಕೊರಿಯನ್ ಸಂಸ್ಕೃತಿಗೆ ಯಾಕೆ ಮಕ್ಕಳುಗಳು, ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳುಗಳು ತುಂಬ ಒಲವನ್ನು ತೋರಿಸ್ತಿದ್ದಾರೆ ಅಂದರೆ, ನಮ್ಮ ಇಂಡಿಯನ್ಸ್ಗೆ ಒಂದು ಫೇರ್ ಸ್ಕಿನ್ ಬೇಕು ಅನ್ನೋದು. ಮತ್ತು ಆ ಕೊರಿಯನ್ ಇದನ್ನು ನೋಡಬೇಕು ನೀವು. ಆ ಶಾರ್ಟ್ ಮೂವೀಸ್ ಬರುತ್ತೆ, ರೀಲ್ಸ್ ಬರುತ್ತೆ, ಮೂವೀಸ್ ಬರುತ್ತೆ, ಕೊರಿಯನ್ ಡ್ರಾಮಾಸ್ ಬರುತ್ತೆ. ತುಂಬ ಎಮೋಷ್ನಲ್ ಆಗಿ ಪ್ಲಾಟ್ ಮಾಡಿಡ್ತಾರೆ. ತುಂಬ ಏನೇನೋ ಒಂದು ಚಾಲೆಂಜಿಂಗ್ ಅಂಶಗಳು ಇದರಲ್ಲೆಲ್ಲ ಕಂಡು ಬರ್ತಾ ಇರುತ್ತೆ. ಸೊ ಈ ಒಂದು ಇದನ್ನು ನೋಡಿ ಮಕ್ಕಳುಗಳು, ಹೆಣ್ಮಕ್ಳುಗಳು ಎಸ್ಪೆಷಲಿ ಈ ಕೊರಿಯನ್ ಬ್ಯಾಂಕ್ಸ್ ಅಂತ ಅಂದರೆ ಮ್ಯೂಸಿಕ್ ಕಲ್ಚರು, ಇದಕ್ಕೆ ಅಡಿಕ್ಷನ್ ಆಗ್ತಿದ್ದಾರೆ. ನಿಮ್ಮ ಮನೇಲಿ ಯಾರಾದರೂ ಹೆಣ್ಮಕ್ಳಿದ್ರೆ, ಹೈಸ್ಕೂಲ್ ಹೋದವರು, ಅವ್ರನ್ನ ಕೇಳಿ ನೋಡಿ. ನಿಮ್ಮ ಶಾಲೆಯಲ್ಲಿ ಏನಾದರೂ ಒಂದು ಗ್ರೂಪ್, ಎಸ್ಪೆಷಲಿ BTS ಅಂತ ಒಂದು ಕೊರಿಯನ್ ಬ್ಯಾಂಡ್ ಇದೆ, ಹಲವಾರು ಕೊರಿಯನ್ ಮ್ಯೂಸಿಕಲ್ ಬ್ಯಾಂಡ್ಸ್ ಇದೆ. ನಿಮ್ಮ ಮನೇಲಿರೋ ಮಕ್ಕಳಿಗೆ ಕೇಳಿ ನೋಡಿ,
ಯಾರಾದರೂ ಹೆಣ್ಮಕ್ಳುಗಳಿಗೆ ನಿಮ್ಮ ಶಾಲೆಯಲ್ಲಿ ಈ ಥರ ಸುಮ್ಮನೆ ಫ್ರೆಂಡ್ಲಿಯಾಗಿ ಕೇಳಿ ನೋಡಿ, ನಾನು ನೋಡಿದ್ದೀನಿ ಮಕ್ಕಳು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಎಸ್ಪೆಷಲಿ ಬಿ ಟಿ ಎಸ್ ಬ್ಯಾಂಡ್ಗೊಂದು, ಇನ್ನೊಂದು ಯಾವುದೋ ಪಿಂಕ್ ಕೊರಿಯನ್ ಅಂತಾನೆ, ಈ ಥರ ಹಲವಾರು ಮ್ಯೂಸಿಕಲ್ ಬ್ಯಾಂಡ್ಸ್ ಇದೆ, ಇವ್ರ ಗುಂಪುಗಳು ಮಾಡ್ಕೊಂಡಿರ್ತಾರೆ. ಸೊ ಕೆಲವು ಶಾಲೆಗಳಲ್ಲಿ, ಇವು ದೊಡ್ಡ ಪ್ರತಿಷ್ಠಿತ ಶಾಲೆಗಳಲ್ಲಿ ಕೊರಿಯನ್ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡೋ ಒಂದು ಕಲ್ಚರ್ ಕೂಡ ಭಾಳ ಆತಂಕಕಾರಿಯಾದ ವಿಷಯ ಇದು. ಈ ಒಂದು ನಾನು ಹೈಸ್ಕೂಲ್ ಹೆಣ್ಮಕ್ಳು ಅಂತ ಹೇಳ್ತಿಲ್ಲ, ದೊಡ್ಡ ಹೆಣ್ಮಕ್ಳುಗಳು, ದೊಡ್ಡ ಹೆಂಗುಸ್ರುಗಳು ಕೂಡ ಕೊರಿಯನ್ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಇದು ಭಾಳ ಆತಂಕಕಾರಿ. ಇವರು ಇನ್ನೇನು ಗೇಮ್ ಏನು ಆಡ್ತಿದ್ದಾರೆ, ಎಸ್ಪೆಷಲಿ ಕೊರಿಯನ್ ಲೈವ್ ಗೇಮಲ್ಲಿ ಅವರ ಒಂದು ಸೈಕಾಲಜಿ ಸ್ಟಡಿ ಮಾಡಿ, ಅವರ ಮೆಂಟಾಲಿಟಿ ಸ್ಟಡಿ ಮಾಡಿ, ಯಾರು ಗೇಮ್ ಆಡ್ತಿರ್ತಾರೆ ಹಿಂಗೆ ಮಾಡು, ಇದನ್ನು ಮಾಡಬೇಡ ಅಂತ ಗೈಡ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಒಂದು ಗುಜರಾತಿನ ವಶ್ ಅನ್ನೋ ಒಂದು ಸಿನಿಮಾ ಬಂದಿತ್ತು, ವಷ್ಟು ಅಂತ. ಎಲ್ಲ ಸ್ಕೂಲ್ ಇದ್ರ ಮೇಲೆ ಹೋಗಿ ಎಲ್ಲ ತುಪ್ಪ ಬೀಳ್ತಿರ್ತಾರೆ, ಸಿಗ್ದೋನೆಲ್ಲ ಇಟ್ಕೊಂಡು ಹೊಡಿತಾ ಇರ್ತಾರೆ. ಸೊ ಎಲ್ಲಂದ್ರಲ್ಲೇ ಅವ್ರಿಗೇನು ಅನ್ಸುತ್ತೋ ರೌಡಿಸಮ್ ಮಾಡ್ತಿರ್ತಾರೆ ಹೈಸ್ಕೂಲ್ ಮಕ್ಕಳು. ಅಂದರೆ ಯಾರೋ ಒಬ್ಬನ ಕಂಟ್ರೋಲಲ್ಲಿ ಇಟ್ಕೊಂಡಿರೋ ಒಂಥರ ಸಿನಿಮಾ ಮಾಡಿದ್ದಾರೆ. ಆ ಒಂದು ಮನುಷ್ಯ ಸಾಂಕೇತಿಕವಾಗಿ ಹೇಳ್ಬೇಕಂತಂದರೆ ಇದು ಮೊಬೈಲ್ ಆಗಿದೆ, ಅದರಲ್ಲಿರೋ ಕೊರಿಯನ್ ಗೇಮ್ಸ್ ಆಗಿದೆ. ಇದು ಮೊದಲು ಯಾವುದೋ ಬ್ಲೂ ವೇಲ್ ಅನ್ನುವ ಒಂದು ಗೇಮ್ ಇತ್ತು, ಆ ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲೋ ಹೊರಟೋಗ್ಬಿಡೋರು, ಹೆಂಗೆಂಗೋ ಆಡ್ತಾಯಿದ್ರು. ಒಂಥರ ಈ ರೇಬಿಸ್ ಹುಚ್ಚಿಡ್ದಿರುತ್ತಲ್ಲ ನಾಯಿ, ಆ ರೀತಿ ಬಿಹೇವಿಯರ್ ಇರುತ್ತೆ, ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಸೊ ಇದರಿಂದ ಎಲ್ಲ ಹೊರಗಡೆ ತೊಗೊಂಬರ್ಬೇಕು. ಪೋಷಕರು, ಶಿಕ್ಷಕರು, ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಈ ಒಂದು ವ್ಯಸನದಿಂದ ಹೊರಗಡೆ ತೊಗೊಂಬರ್ಬೇಕು. ಸೋಷಿಯಲ್ ಮೀಡಿಯಾ, ಸ್ಮಾರ್ಟ್ಫೋನಿಂದ ಭಾಳಷ್ಟು ಪ್ರಭಾವವನ್ನು ನಮ್ಮ ಯಂಗರ್ ಜನ್ರೇಷನ್, ಹದಿಹರೆಯದ ಮಕ್ಕಳ ಮೇಲೆ, ಈವನ್ ಗಂಡಸರುಗಳು ಕೂಡ ಕೆಲವರು ಕೊರಿಯನ್ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಇದು ಎಂಥರ ಹೆಂಗೆ ಅಂತಂದರೆ ಹಿಪ್ನೋಟೈಸ್, ವಶೀಕರಣಕ್ಕೆ ನೋಡುಗರನ್ನ ಒಳಪಡಿಸ್ತಾ ಇದೆ. ಸೊ ಇದನ್ನ ಖಂಡಿತ ಹೊರಗಡೆ ಬರಬೇಕು. ಇದಕ್ಕೆ ಎಲ್ಲ ರೀತಿಯಿಂದ ಕಾನೂನು ತಂದರೂ ಪರವಾಗಿಲ್ಲ, ಮೊಬೈಲ್ನ ಮಕ್ಕಳು ಯೂಸ್ ಮಾಡಬಾರ್ದು. ಈಗ ಆಸ್ಟ್ರೇಲಿಯಾದಲ್ಲೆಲ್ಲ ಇದೆಯಂತೆ, 16 ವರ್ಷ ತನಕ ಮಕ್ಕಳುಗಳು ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಅದನ್ನಾದ್ರೂ ತಂದರೂ ಆಗಲಿ ಪರವಾಗಿಲ್ಲ. ಸೊ ಒಟ್ಟಿನಲ್ಲಿ ಇದರಿಂದ ದೂರ ಬರಬೇಕು. ಇಲ್ಲಾಂದರೆ ನಿಮ್ಮ ಮನೆಯ ಮಕ್ಕಳು ಒಂದಲ್ಲ ಒಂದು ದಿನ ಈ ರೀತಿ ಬಲಿಯಾಗೋದು ತಪ್ಪಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ರೇಜಿನೆಸ್, ಈ ಒಂದು ಮೊಬೈಲಲ್ಲಿರೋ ಗೇಮ್ಸು, ಕೊರಿಯನ್ ಕಲ್ಚರ್, ಈ ಕ್ರೇಜಿನೆಸ್ ಹೋಗಬೇಕು ಅಂತಂದರೆ ನಿಧಾನಕ್ಕೆ ಮಕ್ಕಳುಗಳನ್ನು ಅದರಿಂದ, ಆಮೇಲೆ ಪೋಷಕರು ಕೂಡ ಇದರಿಂದ ಮೊಬೈಲಿಂದ ದೂರ ಬರ್ತಾ ಪುಸ್ತಕಗಳಿಗೆ, ಬುಕ್ಸು, ಮತ್ತು ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸು ಮಕ್ಕಳುಗಳಿಗೆ ಇಲ್ಲಿ ಆ ಸಮಸ್ಯೆ ಇರೋದೇ ಅಲ್ಲಿ ಆ ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಅನ್ನೋ ಒಂದು ಪ್ರಾಥಮಿಕ ಹಂತದ ವರದಿ ಕೂಡ ಬರ್ತಾ ಇದೆ. ಸೊ ಅವರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಆ್ಯಕ್ಟಿವಿಟೀಸ್ ಮಾಡಬೇಕು, ಆ ವೀಕೆಂಡ್ ಜೊತೆಯಲ್ಲಿ ಕಳೆಯೋದನ್ನ ರೂಢಿ ಮಾಡ್ಕೋಬೇಕು. ಈ ರೀತಿ ಮಕ್ಕಳಿಗೆ ತಮ್ಮದೇ ಆದ ಟೈಮು, ನೀವೆಷ್ಟೇ ದುಡ್ಡಿರಿ ಮಕ್ಕಳುಗಳಿಗೆ ಟೈಮ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಇವಕ್ಕೆಲ್ಲ ಪರಿಹಾರ ಅಂತ ಕಾಣೋದು ಒಂದು ಪುಸ್ತಕ ಓದುವ ಹವ್ಯಾಸ, ಆ ಒಂದು ಸಂಸ್ಕೃತಿ ಪ್ರತಿ ಮನೆಗಳಲ್ಲಿ ರೂಪುಗೊಳ್ಳಬೇಕು ಅಂತ ಹೇಳಿ ನನ್ನ ಈ ವಿಡಿಯೋ, ಇದು ಯಾರ ಒಂದು ಮನೆಯಲ್ಲೂ ಈ ರೀತಿಯ ಸೂತಕದ ವಾತಾವರಣ ಮುಂಬರುವ ದಿನಗಳಲ್ಲಿ ಆಗದಲೇ ಇರಲಿ ಅಂತ ಆಶಿಸ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.